ಇನ್ನು ಪಕ್ಷ ಹೇಳಿದ್ದಕ್ಕೆ ವಿ ಸೋಮಣ್ಣ ಅವರು ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಎರಡೂ ಕಡೆ ಸ್ಪರ್ಧೆ ಮಾಡಿದ್ದಾರೆ. ಅವರು ಬಿಜೆಪಿಯನ್ನ ಬಿಡ್ತಾರೆ ಅನ್ನುವಂಥದ್ದು ಊಹಾಪೋಹ. ಏನೆಲ್ಲ ಮಾತುಕತೆ ಆಗ್ತಾ ಇದೆಯಲ್ಲ, ಹೊರಗಡೆ ಏನೆಲ್ಲ ಚರ್ಚೆ ಆಗ್ತಾ ಇದೆಯಲ್ಲ, ಎಲ್ಲವೂ ಊಹಾಪೋಹ ಮಾತ್ರ. ಮಂಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ದೆಹಲಿಗೆ ಯಾವಾಗ ಹೋಗ್ತಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲ. ಬಿಜೆಪಿಗೆ ಬರುವವರು ಕೇವಲ ರಾಜಕೀಯ ಕಾರಣಕ್ಕಾಗಿ ಬರೋದಿಲ್ಲ, ಬಿಜೆಪಿಯ ವಿಚಾರಧಾರೆಯನ್ನ ಒಪ್ಪಿಕೊಂಡು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಮಂಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ವಿ ಸೋಮಣ್ಣ ಅವರ ಹೇಳಿಕೆಯ ಬಳಿಕ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಪಕ್ಷವನ್ನ ಬಿಡೋದಿಲ್ಲ. ಇನ್ನು ಎರಡು ಕ್ಷೇತ್ರಗಳಲ್ಲಿ ಅವರು ಚುನಾವಣೆಗೆ ನಿಲ್ಲುವಂಥದ್ದಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡೇ ನಿರ್ದೇಶನವನ್ನ ಕೊಟ್ಟಿರುವಂಥದ್ದು. ಇನ್ನು ಎರಡು ಕ್ಷೇತ್ರಗಳಲ್ಲಿ ನಿಲ್ಲುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇದೀಗ ಪಕ್ಷದ ವಿರುದ್ಧ ರೆಬೆಲ್ ಆದ ಬಳಿಕ ಮಾಜಿ ಶಾಸಕ ಸಿಟಿ ರವಿ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತು ಗುರುಭವನದ ಉದ್ಘಾಟನೆ ಬಿಜೆಪಿಯವ್ರನ್ನೂ ಕರೆದಿದ್ದಾರೆ. ಬಿಜೆಪಿಯ MP ಅವರಾಗಿರ್ತಕ್ಕಂಥ ಬಸವರಾಜ್ ಅವರು, ಸ್ಥಳೀಯ ಶಾಸಕರು, ನಮ್ಮ ಇಬ್ಬರೂ ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶ್ ಅವರು ಮತ್ತು ಸುರೇಶ್ ಗೌಡ್ರನ್ನು ಕೂಡ ಕರೆದಿದ್ದಾರೆ. ಇದು ಬಿಟ್ಟರೆ ಅದೇ ಜಿಲ್ಲೆಯವರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಅವ್ರನ್ನ, ಅದೇ ಜಿಲ್ಲೆಯವರಾಗಿರ್ತಕ್ಕಂಥ ರಾಜಣ್ಣ, ಇನ್ನು ಮತ್ತೊಬ್ಬ ಸಚಿವ ರಾಜಣ್ಣವ್ರನ್ನ ಕರೆದಿದ್ದಾರೆ. ಅದು ಬಿಟ್ಟರೆ ಇನ್ನು ಹೊರಗಡೆಯವ್ರನ್ನ ಬರೀ ಕಾಂಗ್ರೆಸ್ನವ್ರನ್ನ ಕರೆದಿದ್ದಾರೆ ಅನ್ನೋದು ತಪ್ಪು ಮಾಹಿತಿ. ನನಗೂ ಇನ್ವಿಟೇಷನ್ ಬಂದಿದೆ, ಇನ್ವಿಟೇಷನ್ ನಾನು ನೋಡಿದ್ದೇನೆ, ಆ ಇನ್ವಿಟೇಷನ್ ನೋಡಿದ್ದೇನೆ. ಮತ್ತು ಸೋಮಣ್ಣ ಅವರು BJP ಬಿಡಲ್ಲ. ಪಾರ್ಟಿ ಒಂದು ಹೇಳಿದ ಕಾರಣಕ್ಕೇ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದು, ಪಾರ್ಟಿ ಹೇಳಿದ ಕಾರಣಕ್ಕೆ ಅವರು ಸ್ಪರ್ಧೆ ಮಾಡಿದ್ದು. ವರ್ಣದಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅಂತ ಹೇಳಿದ್ದಕ್ಕೆ ಪಾರ್ಟಿ ಹೇಳಿದ ಮಾತನ್ನು ಕೇಳಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಬಿಡೋದಿಲ್ಲ. ಆ ರೀತಿ ಬಿಡ್ತಾರೆ ಅಂತಕ್ಕಂಥದ್ದು ಊಹಾಪೋಹ, ಒಂದು ತಪ್ಪು ಕಲ್ಪನೆ. ಆ ರೀತಿ ಅವ್ರು ಬಿಡುವ ಕೆಲಸನ ಮಾಡೋದಿಲ್ಲ. ಇವತ್ತು ಗುರುಭವನದ ಉದ್ಘಾಟನೆ